ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸೆಟ್ ದೋಸೆ, ಅವಲಕ್ಕಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಸೆಟ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಸೆಟ್ ದೋಸೆಗೆ ನಾನು ಲಂಚ್ ಬಾಕ್ಸಿಗೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ರೀತಿಯಾದ ಬೇಳೆ ಹಾಕೋಂಗಿಲ್ಲ ಈ ಸೆಟ್ ದೋಸೆಗೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ಫಸ್ಟ್ ನಾನು ಯಾವುದು ಕ್ವಾಂಟಿಟಿಗೆ ತೊಗೊಂಡಿರ್ತೀರ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಳ್ಳಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಅಕ್ಕಿ ಹಾಕ್ಕೋಬೋದು. ನಾನು 2 ಕಪ್ ಅಕ್ಕಿಗೆ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಮತ್ತು ಮೆಂತ್ಯ ಮಾತ್ರನೇ ಇವಾಗ ಕ್ಲೀನಾಗಿ ಒಂದು 3-4 ಸರಿ ವಾಶ್ ಮಾಡಿ ನೆನೆಯೋಕೆ ಇಟ್ಬಿಡೋಣ. ಅಕ್ಕಿ ಮತ್ತು ಮೆಂತ್ಯನ ಮಾತ್ರ ನೆನೆಸ್ಬೇಕು. ಅವಲಕ್ಕಿನ ನಾವು ಒಂದು 4-5 ಗಂಟೆ ನೆನೆಯಲಿ ಅಕ್ಕಿ. ಇದು ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ನಾವು 1 ಅವರ್ ನೆಂದರೆ ಸಾಕು ಅವಲಕ್ಕಿ. ನಾನು ನಾಳೆ ಬೆಳಗ್ಗೆ ಮಾಡ್ಕೊತೀನಿ ಅಂದರೆ ಇವತ್ತು ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಹಾಕಿರ್ತೀನಿ. ಸಂಜೆ ಒಂದು 5-6 ಗಂಟೆ ಹಂಗೆ ಮಿಕ್ಸಿ ಮಾಡ್ತೀನಲ್ವಾ, ಸೊ 4 ಗಂಟೆ ಹಂಗೆ ನಾನು ಅವಲಕ್ಕಿ ನೆನೆಸ್ತಾ ಇದ್ದೀನಿ. 4 ಗಂಟೆಗೆ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ. 1 ಗಂಟೆ ಆದರೆ ಸಾಕು, ನೆಂದುಬಿಡುತ್ತೆ ಅವಲಕ್ಕಿ. ಈಗ ಅದೇ ಅವಲಕ್ಕಿ ಹಾಕ್ಕೊಂಡು ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅವಲಕ್ಕಿ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಬರೀ ಅವಲಕ್ಕಿ ಹಾಕಿದ್ರೂ ಚೆನ್ನಾಗಾಗಲ್ಲ, ಬರೀ ಅಕ್ಕಿ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ. ಎರಡೂ ನೀಟಾಗಿ ಅರ್ಧ ಅದು ಅರ್ಧ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು. ಆಮೇಲೆ ನೀರು ತುಂಬ ಹಾಕಬೇಡಿ. ಸೆಟ್ ದೋಸೆಗೆ ಗಟ್ಟಿ ಇದ್ದಷ್ಟು ಹಿಟ್ಟು ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಎಲ್ಲದನ್ನು ಇದೇ ಥರ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ಇವಾಗ ತಟ್ಟೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇನ್ನು ಬೆಳಗ್ಗೆ ಎದ್ದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ಸಕ್ಕರೆ ಹಾಕ್ತಾಯಿದ್ದೀನಿ. 2-3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚಿಟಿಕೆ ಸೋಡಾ, ಸ್ವಲ್ಪನೇ ಸೋಡಾ ಹಾಕ್ಕೊಳ್ಳಿ. ಸೋಡಾ ಇನ್ನೂ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸೋಡಾ. ಮತ್ತು ಒಂದು ಜಾಮೂನ್ ಬಟ್ಲು ಮೊಸರು ಹಾಕ್ತಾಯಿದ್ದೀನಿ. ಮೊಸರನ್ನ ನೀಟಾಗಿ ಸ್ಪೂನಿಂದ ಹಿಂಗೆಲ್ಲ ಮಾಡಿಬಿಟ್ಟು ಹಾಕಿ ನೋಡಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಹಿಟ್ಟನ್ನು. ಮೊಸರು ಇದೆಲ್ಲ ಹಾಕ್ಬಿಡ್ತೀವಲ್ವ, ಹಿಟ್ಟು ನೀರಾಗಿಬಿಡುತ್ತೆ, ಅದಕ್ಕೆ ಗಟ್ಟಿಯಾಗಿರಬೇಕು. ಆಮೇಲೆ ಅವಲಕ್ಕಿ ಬೇರೆ ಹಾಕ್ತೀವಲ್ವ, ಅದಕ್ಕೆ ಗಟ್ಟಿಯಾಗಿಯೇ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇವಾಗ ಅದನ್ನು ಇಟ್ಬಿಡೋಣ ಒಂದು ಅರ್ಧ ಗಂಟೆ. ಇಟ್ಟಿದ್ದಾಗಲಿ ನಾನು ಇವಾಗ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ. ಅರ್ಧ kg ಈರುಳ್ಳಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, 2 ಟೊಮ್ಯಾಟೊ ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡ್ರು, ಇದು ಕಡಲೆಬೇಳೆ ಹಿಟ್ಟು 1 ಸ್ಪೂನು, ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಅರಿಶಿನ, ಕಸ್ತೂರಿ ಮೇಥಿ, ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಯಾವ ಥರ ಮಾಡೋದು ಸಾಗುನ ಅಂತ ನೋಡೋಣ. ಇವಾಗ ಒಂದು ಪ್ಯಾನ್ ಬಿಸಿಗಿಟ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ ನೋಡಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲ ಫ್ರೈ ಆಗಲಿ. ಅದು ಫ್ರೈ ಆದ ತಕ್ಷಣವೇ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ನೋಡಿ ನೀಟಾಗೆಲ್ಲ ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಈರುಳ್ಳಿ. ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಹಾಕಿದರೆ ಸ್ಮೆಲ್ ಚೆನ್ನಾಗಿರುತ್ತೆ ಈ ಸಾಗುವಲ್ಲಿ. ಹಿಂಗೆ ಹಾಕ್ಬಿಟ್ಟು ಒಂದು 2 ಟೊಮೊಟೊ ಇಟ್ಕೊಂಡಿದ್ವಿ ಅಲ್ವಾ ಕಟ್ ಮಾಡಿ, ಅದನ್ನು ಈ ಟೊಮೊಟೊನೂ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸೋಣ ಇದನ್ನು. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ಈ ಥರ ಬೆಂದಿದೆ ಸಾಕು. ತುಂಬ ಈರುಳ್ಳಿ ಬೆಂದರೂ ಚೆನ್ನಾಗಿರಲ್ಲ, ಇದು ಸಾಗುವಲ್ಲಿ ಸಿಗಬೇಕು, ಹಂಗಾದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇವಾಗ ನಾನು ಕಡಲೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು ಸಾಗುಗೆ ನಮಗೆ ಒಂದು ಸ್ವಲ್ಪ ನೀರು ಬೇಕಲ್ವ, ಎಷ್ಟು ನೀರು ನೋಡಿ ಅಷ್ಟು ನೀರು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಅದು ನೀರಲ್ಲೆಲ್ಲ ಚೆನ್ನಾಗಿ ಖಾರದ ಪುಡಿ, ಧನಿಯಾ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ, ಆವಾಗ ನಾವು ಇದನ್ನು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ವಿ ಅಲ್ವ, ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಕುದಿಸಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಬೇಡ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲ ಹಾಕಿದ್ಮೇಲೆ ನಾನು ಲಾಸ್ಟಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಇದು 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಸಾಗು. ನೋಡಿ ಎಷ್ಟು ಬೇಗನೆ ರೆಡಿ ಆಯಿತು.
ಇವಾಗ ಬನ್ನಿ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ನಾನು ಫಸ್ಟು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಒಂದೇ ಹಂಚಲ್ಲೇ 2ರಿಂದ 3, 4 ದೋಸೆ ಹಾಕ್ಬೋದು. ಹಂಚು ಯಾವ ಸೈಜ್ ಇರುತ್ತೋ ಅದನ್ನು ನೋಡಿಕೊಂಡು, ಆಮೇಲೆ ಮಕ್ಳದ್ದು ಲಂಚ್ ಬಾಕ್ಸ್ ಯಾವ ಸೈಜ್ ಇರುತ್ತೋ ನೋಡ್ಕೊಂಬಿಟ್ಟು ಆ ಸೈಜಲ್ಲೇ ನಾವು ಪುಟಾಣಿ ದೋಸೆ ಮಾಡಿಕೊಟ್ರೆ ಮಕ್ಕಳು ನಿಜವಾಗ್ಲೂ ಖುಷಿಯಿಂದ ತಿನ್ಕೊಂಡು ಬರ್ತಾರೆ. ಬಾಕ್ಸಿಗೆ ಈ ಥರ ಮಾಡಿಟ್ರೆ ತುಂಬ ಖುಷಿ ಆಗುತ್ತೆ ಆ ಮಕ್ಕಳಿಗೆ ಆ ದೋಸೆ ನೋಡಿದ್ರೂ. ಮಾಮೂಲಿ ಯೂಶ್ವಲಿ ಮನೆಗೆ ನಾನು ಮಾಡೋದು ಈ ಸೈಜಲ್ಲೇ ಮಾಡಬೇಕು ದೋಸೆ. ಸೆಟ್ ದೋಸೆ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ ಅಲ್ವಾ, ತುಂಬ ತೆಳ್ಳಗೆ ಹಾಕ್ಬಾರ್ದು. ಸೆಟ್ ದೋಸೆ ಚೆನ್ನಾಗಿರಲ್ಲ, ಸ್ಮೂತ್. ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ, 1 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಲಿಡ್ ಓಪನ್ ಮಾಡಿ ಅದನ್ನು ದೋಸೆನ ಮತ್ತೆ ಉಲ್ಟಾ ಹಾಕಬೇಕು. ನೋಡಿ ಇವಾಗ ಇಷ್ಟು ಅರ್ಧ ಬೆಂದಿದೆ ಅಲ್ವಾ, ಇದಿಷ್ಟು ನೋಡಿ ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ದೋಸೆ. ಈ ದೋಸೆಗೆ ಈರುಳ್ಳಿ ಸಾಗು ಅಂತೂ ಒಳ್ಳೆ ಕಾಂಬಿನೇಷನ್ನು. ನೋಡಿ ಇಷ್ಟೇ ಸಾಕು, ತುಂಬ ಅಗಲ ಮಾಡಬಾರ್ದು ಈ ದೋಸೆನ. ಬ್ರೆಡ್ ಥರ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಇದು ಈರುಳ್ಳಿ ದೋಸೆ ಮತ್ತು ಕೊಬ್ಬರಿ ಚಟ್ನಿ, ಇಲ್ಲ ತರಕಾರಿ ಸಾಗು, ಇನ್ನೊಂದು ಕೆಂಪು ಚಟ್ನಿ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಈರುಳ್ಳಿ ದೋಸೆ. ಅವಲಕ್ಕಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.